ಹರೇ ರಾಮ. ಕೂತ್ಕೊಳ್ಳಿ. ಓಂ ಜನ್ಮಾದ್ಯಸ್ಯ ಹರಿ ಓಂ. ಚತುರ್ಮುಖ ಪರಮಾತ್ಮನನ್ನ ಪ್ರಾರ್ಥಿಸುವಂತಹ ಮಾತುಗಳನ್ನು ನಾವು ನೋಡ್ತಾ, ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತನ ಬೇರೆ ಬೇರೆ ಸನ್ನಿಧಾನ ವಿಶೇಷಗಳಲ್ಲಿ ಭಗವಂತನ ಸ್ವರೂಪವನ್ನ ಪರಿಚಯಿಸ್ತಾ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ, ಯಾಕೆಂದ್ರೆ ಚತುರ್ಮುಖನ ಪ್ರಾರ್ಥನೆ ಬೇರೆಯವರಿಗಿಂತ ಅತ್ಯಂತ ವಿಶಿಷ್ಟವಾಗಿರುತ್ತೆ. ಯಾಕೆಂದ್ರೆ ಜಗತ್ತಿನಲ್ಲಿ ಜೀವರಾಶಿಗಳಲ್ಲಿ ಅತ್ಯಂತ ಎತ್ತರದವನು ಮತ್ತು ದೇವರ ಅತ್ಯಂತ ಹೆಚ್ಚಿನ ಕಾರ್ಯಭಾರಗಳನ್ನ ಕಂಡಂತಹ ವ್ಯಕ್ತಿತ್ವ. ಉಳಿದವರಿಗೆಲ್ಲ ಅವರವರ ಮನ್ವಂತರದಲ್ಲಿ ಮಾತ್ರ ದೇವರ ಬಗ್ಗೆ ಅರಿವು ಪಡ್ಕೊಳ್ಳಿಕ್ಕಾಗತ್ತೆ. ಚತುರ್ಮುಖ ಇಡೀ ಆಯುಷ್ಯ ಪೂರ್ತಿ ಭಗವಂತನ ಸೇವೆಯನ್ನ, ಸೃಷ್ಟಿಯ ಕಾರ್ಯದ ಭಾರದಲ್ಲಿ ನೋಡುವವನ. ಅದರಿಂದಾಗಿ ಅವನ ಸ್ತೋತ್ರದ ಪ್ರತಿಯೊಂದು ಮಾತು ಕೂಡ ಅತ್ಯಂತ ಮಾರ್ಮಿಕವಾದದ್ದು ಅನ್ನೋದಂತೂ ಸತ್ಯ. 38 ನಾವು ನಿನ್ನೆ ನೋಡ್ತಾ ಇದ್ವಿ. ಶ್ರೋತ್ರಾದಿಶೋ ಯಸ್ಯ ಹೃದಶ್ಚಖಾನಿ ಪ್ರಜಜ್ಞಿರೇಖಂ ಪುರುಷಸ್ಯ ನಾಭೇಹೆ ಪ್ರಾಣೇಂದ್ರಿಯಾತ್ಮ ಸ್ವಶರೀರ ಬಂಧು ಪ್ರಸೀದತಾಂ ನ ಸಮಃ ವಿಭೂತಿ. ಪರಮಾತ್ಮನ ಕಿವಿಯಿಂದ ಹುಟ್ಟಿದಂತಹ ದಿಗಭಿಮಾನಿ ದೇವತೆಗಳಾದಂತಹ ಚಂದ್ರಾದಿಗಳು ಮತ್ತು ಹೃದಯದಿಂದ ಹೊರಕ್ಕೆ ಬಂದಂತಹ ಇಂದ್ರಿಯದ ದೇವತೆಗಳು, ನಾಭಿಯಿಂದ ಬಂದ ಅಂತರಿಕ್ಷ ಮತ್ತು ತದ್ದೇವತೆಗಳು ನಮಗೆ ಎಲ್ಲ ರೀತಿಯಾದಂತಹ ಬೆಳಕನ್ನು ಚೆಲ್ಲುವಂತಹವುಗಳು. ಅಲ್ಲಿ ಇದ್ದು ಜೀವಾತ್ಮರಿಗೆ ಬಂಧು ಆದವನು ಅವನೇ, ಆ ಎಲ್ಲಾ ದೇವತೆಗಳಲ್ಲೂ ನೆಲೆಸಿದವನು ಅವನೇ. ಅಂತಹ ಪರಮ ಐಶ್ವರ್ಯಶಾಲಿಯಾದ ಪರಮಾತ್ಮ ನನ್ನಲ್ಲಿ ಪ್ರಸನ್ನನಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಮುಂದಿನ ಶ್ಲೋಕ, ಬಲಾನ್ ಮಹೇಂದ್ರ ಸ್ತ್ರಿದಶಾ ಪ್ರಸಾದಾತ್ ಮನ್ಯೋರ್ಗಿರಿತ್ರೋ ದಿಷಣಾದ್ವಿರಿಂಚ ಕೇಭ್ಯಶ್ಚ ಚಂದಾನ್ ಶಿರ್ಷಯೋ ಮೇಢ್ರತಃ ಪ್ರಸೀದತಾಂ ನ ಸಮಃ ವಿಭೂತಿ. ಪ್ರಸೀದತಾಂ ಸ ನಃ ಮಹಾವಿಭೂತಿ ಅಂತ ಪ್ರತಿಯೊಂದು ಸರ್ತಿಯೂ ಈ ವೇದಗಳಲ್ಲಿ ಇದ್ದದ್ದೇ ಹೊಸ್ತಲ್ಲ. ಅಪನ ಶೋಚುಜದ ಘಂ ಅಂತ ಒಂದು 5-6 ಸರ್ತಿ ಬರುವಂತಹದ್ದು, ಅಥಾನೋ ವಸ್ಯ ಸಂಸ್ಕೃತಿ ಅಂತ ಹೇಳುವಂಥದ್ದು, ಇದೆಲ್ಲ ನಾವು ವೇದದಲ್ಲಿ ನೋಡ್ತೇವೆ. ಕೆಲವು ಪ್ರಗಾಥ ಛಂದಸ್ಸಿನಲ್ಲಿ ಇರುವಂತಹದ್ದು, ಕೊನೆಯ ಸಾಲು ಒಂದೇ ರೀತಿ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಅದು ನಮಗೆ ಈ ಶ್ಲೋಕಗಳಲ್ಲೂ ಕಾಣಿಸ್ತಾ ಇದೆ. ಈಗ ಅದನ್ನೇ ನಾವು ಆಮೇಲೆ ಅನೇಕ ದಾಸ ಸಾಹಿತ್ಯಗಳಲ್ಲಿ ಅಥವಾ ಶರಣ ಸಾಹಿತ್ಯವೋ ಅಥವಾ ಇನ್ಯಾವುದೇ ಸಾಹಿತ್ಯಗಳಲ್ಲಿ ಒಂದು ಸಾಲು ರಿಪೀಟ್ ಆಗ್ತಾ ಇರುತ್ತೆ. ಅಂದ್ರೆ ಆರಂಭದ ಧ್ರುವಪದ, ಪಲ್ಲವಿ, ಅನುಪಲ್ಲವಿ ಅಂತ ನಾವು ಅದನ್ನು ವಿಭಾಗ ಮಾಡಿ ಏನು ಹೇಳ್ತೇವೆ, ಅದು ಇಲ್ಲಿಂದಲೇ ಆರಂಭ ಆಗಿದ್ದು ಅನ್ನೋದಕ್ಕೆ ಒಂದು ಸೂಚನೆ ಅನ್ನುವ ಹಾಗೆ ಈ ಪದ್ಯಗಳಲ್ಲಿ ನಾವು ನೋಡುವ ಪ್ರಸೀದತಾಂ ನ ಸಮಃ ವಿಭೂತಿ ಅನ್ನುವ ಸಾಲು ನಮಗೆ ಕಾಣಿಸ್ತಿದೆ. ಪರಮಾತ್ಮನ ಬಲದಿಂದ ಅಥವಾ ತೋಳಿನಿಂದ ಇಂದ್ರ ಹುಟ್ಟಿದ್ರೆ, ಆಮೇಲೆ ಭಗವಂತನ ಅನುಗ್ರಹ ಶಕ್ತಿಯಿಂದ ಉಳಿದ ದೇವತೆಗಳು, ಕ್ರೋಧ ಕ್ಷಮೆಯನ್ನ ಉಂಟು ಮಾಡುವಂತಹ ಕ್ರೋಧದಿಂದ ರುದ್ರದೇವ ಹುಟ್ಟಿದ, ಬುದ್ಧಿಯಿಂದ ಚತುರ್ಮುಖ ಹುಟ್ಟಿದ, ಇಂದ್ರಿಯಗಳಿಂದ ಸಪ್ತ ಛಂದಸ್ಸುಗಳು ಹುಟ್ಟಿದವು. ಆಮೇಲೆ ಮರೀಚಿ ಮೊದಲಾದ ಋಷಿಗಳು ಕೂಡ ಕಾಣಿಸಿಕೊಂಡ್ರು. ಸಂತತಿಯ ವ್ಯವಸ್ಥೆಗೆ ಕಾರಣವಾದಂತಹ ಮೇಢ್ರ ಅಥವಾ ಜನನ ಇಂದ್ರಿಯದಿಂದ ದಕ್ಷ ಪ್ರಜಾಪತಿ ಹುಟ್ಟಿದ. ದೇವತೆಗಳನ್ನ ಹುಟ್ಟಿಸಿರುವಂತಹ ಈ ಎಲ್ಲ
ಕಾರ್ಯಭಾರಗಳನ್ನು ಯಶಸ್ವಿಯಾಗಿ ಆ ದೇವತೆಗಳಿಂದ ನಡೆಸುವ ಮಹಾ ಐಶ್ವರ್ಯಶಾಲಿಯಾದಂತಹ ಭಗವಂತ ನಮ್ಮಲ್ಲಿ ಪ್ರಸನ್ನನಾಗಲಿ. ಬಲಾತ್ ಮಹೇಂದ್ರ ತ್ರಿದಶಃ ಪ್ರಸಾದಾತ್, ಪ್ರಸಾದ ಅಂದ್ರೆ ಅನುಗ್ರಹ. ಮನ್ಯೋಹು ಗಿರಿತ್ರ, ಮನ್ಯು ಅಂದ್ರೆ ಕೋಪ, ಕೋಪದಿಂದ, ಅದೇ ಕೋಪ ಅಂತ ಅನ್ನೋದು ಕೈ ಜಾರಿದ ಕೋಪ ಅಲ್ಲ ಅನ್ನೋದಕ್ಕೋಸ್ಕರ ಮನ್ಯು ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಇಲ್ಲಾಂದ್ರೆ ಕ್ರೋಧ ಅಂತ ಹೇಳ್ಬೋದಿತ್ತು. ಮನ್ಯು ಅಂದ್ರೆ ಮನ ಜ್ಞಾನೆ ಅಥವಾ ಮನು ಅವಬೋಧನೆ ಎನ್ನುವ ಶಬ್ದದ ಜೊತೆಗಿರುವಂತದ್ದು, ಅಂದ್ರೆ ಜ್ಞಾನಪೂರ್ವಕವಾದ ಕೋಪ ಅಂತ ಅರ್ಥ. ನಮ್ಮ ಕೋಪಕ್ಕೆ ಜ್ಞಾನ ಮರ್ತೋಗ್ಬಿಡುತ್ತೆ, ಏನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರುದಿಲ್ಲ, ಹೊಡೆದ ಮೇಲೆ ಅಯ್ಯೋ ನಾನು ಹೊಡೆದ್ನ ಅಂತ ತಲೆ ಚಚ್ಕೊಳ್ಳೋದಾಗತ್ತೆ. ಆದ್ರೆ ಭಗವಂತನ ಕೋಪ ಅನ್ನೋದು ತಿಳಿವಿನಿಂದ ಕೂಡಿರುವಂತದ್ದಾದ್ರಿಂದ ಅವನಿಗೆ ಮನ್ಯು ಅಂತ ಹೆಸರು ಆ ಕೋಪಕ್ಕೆ. ಆ ಕೋಪದಿಂದ ಗಿರಿತ್ರ, ಗಿರಿ ಅಂದ್ರೆ ಕೈಲಾಸ ಪರ್ವತ, ಅಲ್ಲಿ ನೆಲೆಸಿದವನು ಅಥವಾ ಅದನ್ನ ರಕ್ಷಿಸುವವನು, ಬೆಟ್ಟಗಳನ್ನು ಉಳಿಸುವವನು. ದಿಷಣಾತ್, ಬುದ್ಧಿವಂತಿಕೆಯಿಂದ ವಿರಿಂಚ. ಖೇಭ್ಯಶ್ಚ ಛಂದಾಂಸಿ ಋಷಯ ಮೇಢ್ರತಃ ಕಹ ಅಂದ್ರೆ ಪ್ರಜಾಪತಿ ಅಂತ ಅರ್ಥ. ಪ್ರಸೀದತಾಂ, ಇಂತಹ ಭಗವಂತ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗಲಿ ಅನ್ನುವ ಮಾತು ಬಂತು. ಶ್ರೀರ್ವಕ್ಷಸ ಪಿತರಶ್ಚಾಯಯಾಸನ್ ಧರ್ಮಸ್ತನಾದಿತರ ಪೃಷ್ಠತೋಭೂತ್ ಗೌರ್ಯಸ್ಯ ಶೀರ್ಷ್ಣೋ ಅಪ್ಸರಸೋ ವಿಹಾರಾತ್ ಪ್ರಸೀದತಾಂ ನಸ್ಸನ ಮಹಾವಿಭೂತಿ. ಭಗವಂತನ ಎದೆಯಿಂದ ಲಕ್ಷ್ಮಿ ಹುಟ್ಟುತ್ತಾಳೆ, ಅವನ ನೆರಳಿನಿಂದ ಪಿತೃದೇವತೆಗಳು ಬರ್ತಾರೆ, ಅವನ ಎದೆಯ ಭಾಗದಿಂದ ಯಮಧರ್ಮ ಹುಟ್ಟುತ್ತಾನೆ, ಬೆನ್ನಿನ ಭಾಗದಿಂದ ಅಧರ್ಮ ಹುಟ್ಟತ್ತೆ. ಶೀರ್ಷ್ಣ ದ್ಯೌಹು, ಯಾರ ತಲೆಯಿಂದ ಸ್ವರ್ಗಾದಿಗಳು ಹುಟ್ಟಿ ಬರ್ತಾವೆ. ವಿಹಾರ ಹುಟ್ಟಿ ಬರ್ತಾರೆ. ಹೀಗೆ ಎಲ್ಲವನ್ನೂ ಸೃಷ್ಟಿ ಮಾಡಿರುವಂತಹ ಮಹಾವಿಭೂತಿ ಅನಿಸಿದಂತಹ ಪರಮಾತ್ಮ ನನ್ನಲ್ಲಿ ಪ್ರಸನ್ನನಾಗಲಿ. ಇದು ಚತುರ್ಮುಖನ ಮಾತು ಸುಮ್ನೆ ತಮಾಷೆಗೆ ಒಂದು ಪೇಜ್ಗಳನ್ನ ತುಂಬಿಸ್ಲಿಕ್ಕೋಸ್ಕರ ಹೇಳ್ತಾ ಇರುವ ಮಾತಲ್ಲ. ಇದು ಅವನ ಬದುಕಿನ ಎಲ್ಲ ಅನುಭವಗಳ ಸಾರ. ಈ ಪದ್ಯದಲ್ಲಿ ಬಂದಿರುವಂತಹದ್ದೆಲ್ಲವೂ ಕೂಡ ವಿಪ್ರೋ ಮುಖಾತ್ ಬ್ರಹ್ಮಚ ಯಸ್ಯ ಗುಹ್ಯಂ ರಾಜನ್ಯ ಆಸೀದ್ ಭುಜಯೋರ್ಬಲಂಚ ಉರುವೋರ್ವಿಶೋರ್ ಅಂಘ್ರೇ ಅಭವಂಷ್ಟ ಶೂದ್ರಾಃ ಪ್ರಸೀದತಾಂ ನಸ್ಸ ಮಹಾವಿಭೂತಿ. ಈ ಅರಿವನ್ನ ಕೊಡುವಂತಹ ಮುಖದಿಂದ ಬ್ರಹ್ಮವನ್ನ ತಿಳಿಯಬಹುದಾದಂತಹ ಬ್ರಾಹ್ಮಣ ಮತ್ತು ರಹಸ್ಯವಾದ ವೇದಗಳು ಹುಟ್ಟುತ್ತವೆ. ಬಾಹುಗಳಿಂದ ನೋವಿನಿಂದ ತಾಳಲಾರದಂತಹ ಮಂದಿಗೆ ತ್ರಾಣವನ್ನ ನೀಡುವ ಕ್ಷತ್ರಿಯ ಮತ್ತು ಅವನ ಬಲ ಪರಮಾತ್ಮನ ತೋಳಿನಿಂದ ಹುಟ್ಟಿತು. ಅವನ ತೊಡೆಗಳಿಂದ ಪ್ರಜೆಗಳಿಗೆ ಸಂಪತ್ತನ್ನ ಮುಟ್ಟಿಸುವ ಅಥವಾ ವಸ್ತುಗಳನ್ನ ಮುಟ್ಟಿಸುವಂತಹ ಕೆಲಸವನ್ನ ಮಾಡುವ ವೈಶ್ಯ ಹುಟ್ಟಿದ. ಪಾದಗಳಿಂದ ಇನ್ನೊಬ್ಬರ ಕಷ್ಟಕ್ಕೆ ಕರಗುವ ಮನುಷ್ಯತೆ ಇರುವಂತಹ ಶೂದ್ರ ಹುಟ್ಟಿದ. ಹೀಗೆ ಸೃಷ್ಟಿ ಮಾಡಿದಂತಹ ಮಹಾಧೈರ್ಯಶಾಲಿಯಾದ ಐಶ್ವರ್ಯಶಾಲಿಯಾದ ಪರಮಾತ್ಮ ನನ್ನ ವಿಷಯದಲ್ಲಿ ಪ್ರಸನ್ನನಾಗಲಿ. ಲೋಭೋಧರಾತ್ ಪ್ರೀತಿರುಪರ್ಯಭೂತ್ ದ್ಯುತಿರ್ನಸ್ತಃ ಪಶವ್ಯಂ ಸ್ಪರ್ಶೇನ ಕಾಮಃ ಭ್ರುವೋನ್ಯಮಕ್ಷ್ಮ ಭವಸ್ತು ಕಾಲಃ ಪ್ರಸೀದತಾಂ ನಸ್ಸ ಮಹಾವಿಭೂತಿ. ಅಧರಾತ್, ಕೆಳತುಟಿಯಿಂದ ಲೋಭ ಹುಟ್ಟಿತು, ಮೇಲಿನ ತುಟಿಯಿಂದ ಪ್ರೀತಿ ಮತ್ತು ಕಾಂತಿಗಳು ಹುಟ್ಟಿದವು. ಮೂಗಿನಿಂದ ಪಶುಗಳಿಗೆ ಉಪಯೋಗವಾಗುವಂತಹ ತೃಣಾದಿಗಳು ಹುಲ್ಲು ಹುಟ್ಟಿತು. ಸ್ಪರ್ಶದಿಂದ ಬಯಕೆಗಳು ಆಸೆಗಳು ಹುಟ್ಟಿದವು. ಹುಬ್ಬಿನಿಂದ ಯಮ ಹುಟ್ಟಿದ. ರೆಪ್ಪೆಗಳಿಂದ ಮೃತ್ಯು ಹುಟ್ಟಿತು. ಹೀಗೆ ಈ ರೀತಿಯ ತನ್ನ ದೇಹದ ಪ್ರತಿಯೊಂದು ಚರ್ಯೆಯಿಂದ ಜಗತ್ತಿನ ಅನೇಕ ಸಂಗತಿಗಳನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮ ಮಹಾ ಐಶ್ವರ್ಯಶಾಲಿ, ಅವನು ಪ್ರಸನ್ನನಾಗಲಿ. ದ್ರವ್ಯಂ ವಯಃ ಕರ್ಮ ಗುಣಾಶ್ಚ ಶೇಷಂ ಯದ್ಯೋಗ ಮಾಯಾ ವಿಹತಾಃ ಪತಂತಿ ಯದ್ದುರ್ವಿಭಾವ್ಯಂ ಪ್ರಬುಧಾವಬೋಧಂ ಪ್ರಸೀದತಾಂ ನಸ್ಸ ಮಹಾವಿಭೂತಿ. ಈ ಪಂಚಭೂತಗಳು ಅಂದ್ರೆ ದ್ರವ್ಯ, ಆಯುಷ್ಯ, ಅದೃಷ್ಟ, ಭಕ್ತಿ ಮೊದಲಾದಂತಹ ಅನೇಕ ಸದ್ಗುಣಗಳು, ಆಮೇಲೆ ಸ್ವಭಾವ, ಜೀವನ ಕಲೆಗಳು ಎಲ್ಲವೂ ಕೂಡ ಹರಿಯ ಸ್ವರೂಪಭೂತವಾದ ಇಚ್ಛೆಯಿಂದ ಅಥವಾ ಅವನ ಅನುಗ್ರಹದ ದೃಷ್ಟಿಯಿಂದ ಉಪೇಕ್ಷಿಸಲ್ಪಟ್ಟರೆ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡು ಬಿಡ್ತಾವೆ. ಇವುಗಳು ಯಾವುಗಳಿಗೂ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಅಂದ್ರೆ ಆಯುಷ್ಯ ತಪ್ಪಿ ಹೋಗುತ್ತೆ, ಅದೃಷ್ಟ ಕೈ ಕೊಡುತ್ತೆ,
ಗುಣಗಳು ವಿರುದ್ಧವಾದದ್ದಾಗುತ್ತೆ. ಅವನ ಇಚ್ಛೆ ಇದ್ದಾಗ ಎಲ್ಲವೂ ಊಹೆಗೆ ನಿಲುಕದಂತೆ ಅದು ಬದುಕಿನಲ್ಲಿ ರಕ್ಷೆಯನ್ನ ಕೊಡುತ್ತೆ. ಅವನ ಸ್ವರೂಪ ಊಹೆಗೂ ಸಿಗದೇ ಇರುವಂಥದ್ದು. ದುರ್ವಿಭಾವ್ಯಂ. ದುರ್ವಿಭಾವ್ಯ ಅಂದ್ರೆ ಹೇಗ್ ಮಾಡಿದ್ರು ಅವನನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಪ್ರಬುಧಾವಬೋಧಂ. ಯಾರು ಶರಣಾಗತರಾಗಿ ಜ್ಞಾನ ಬೇಕು ಅಂತ ಅವನನ್ನ ಗೋಗರಿತಾರೋ ಅವರಿಗೆ ತಿಳಿಯುತ್ತಾನೆ. ಅಂದ್ರೆ ಅವರಿಗೆ ತಿಳಿಯುವ ಅರ್ಹತೆ ಎಷ್ಟಿದೆಯೋ ಅಷ್ಟನ್ನ ಅವರು ಪಡೀತಾರೆ, ಉಳಿದವರಿಗೆ ಸಿಗಲ್ಲ. ಇಂಥ ಮಹಾಧೈರ್ಯಶಾಲಿಯಾದ ಐಶ್ವರ್ಯವಂತನಾದ ಪರಮಾತ್ಮ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗಲಿ. ನಮೋಸ್ತು ತಸ್ಮೈ ಉಪಶಾಂತ ಶಕ್ತಯೇ ಸ್ವರಾಜ್ಯ ಲಾಭ ಪರಿಪೂರಿತಾತ್ಮನೆ ಗುಣೇಶು ಮಾಯಾ ರಚಿತೇಶು ವೃತ್ತಿಭಿರ್ನ ಸಜ್ಜಮಾನಾಯ ನಮಸ್ವಭೂತಯೇ. ಓ ಪರಮಾತ್ಮನೇ, ನಿನಗೆ ಅನಂತ ನಮಸ್ಕಾರ. ಅವ್ಯಕ್ತವಾದ ಶಕ್ತಿ ಉಳ್ಳವನು ನೀನು. ಸ್ವಸಹಜವಾದ ಆನಂದದಿಂದ ನಮ್ಗೆ ಏನ್ ಆನಂದ ಇದೆ ಆ ಆನಂದ ದೇವರದ್ದಲ್ಲ. ಈಗ ನಮಗೆ ಒಂದು ಪದಾರ್ಥವನ್ನ ತಿಂದಾಗ ಒಂದು ಆನಂದ ಆಗುತ್ತೆ, ಆ ಆನಂದದಂತೆ ದೇವರ ಆನಂದ ಅಲ್ಲ. ಯಾಕೆಂದ್ರೆ ಈ ಆನಂದ ಅನ್ನೋದು ಆ ವಸ್ತು ಇಲ್ಲದೆ ಇದ್ರೆ ಆ ಆನಂದನೂ ಕಳೆದು ಹೋಗುತ್ತೆ. ಅದಕ್ಕೆ ಹೇಳುವಂತಹದ್ದು ಅಪ್ರಾಕೃತವಾದಂಥದ್ದು ಅಂತ. ಪರಮಾತ್ಮನ ಆನಂದ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ, ಪರಮಾತ್ಮನ ದಯೆ, ಪರಮಾತ್ಮನ ಏನೆಲ್ಲ ಗುಣಗಳನ್ನ ಹೇಳ್ತೇವೆ, ನಮ್ಮ ಲೋಕದಲ್ಲಿರುವಂತಹ ಗುಣಗಳಂತಿರುವ ಗುಣ ಅಲ್ಲ ಅವನದ್ದು. ಅದು ಸ್ವರೂಪಭೂತವಾದ ಸ್ವಾಧೀನವಾದ ಗುಣ. ಅದು ಇನ್ನೊಬ್ಬರಿಂದ ಬರುವಂತದ್ದಲ್ಲ, ಇನ್ನೊಬ್ರು ಪ್ರೆಷರ್ ಕೊಟ್ಟು ಬರುವಂತದ್ದಲ್ಲ, ಇನ್ನೊಬ್ಬರ ಪ್ರೇರಣೆಯಿಂದ ಉಂಟಾಗುವಂತದ್ದಲ್ಲ, ಮತ್ತು ಉಳಿದ ಎಲ್ಲರನ್ನೂ ಪ್ರಕೃತಿಯಿಂದ ಪ್ರೇರೇಪಿಸುವಂತದ್ದಾದ್ರಿಂದಾಗಿ ತಾನೇ ಸೃಷ್ಟಿ ಮಾಡಿದ ಶರೀರಗಳಲ್ಲಿ ನಿಯಾಮಕನಾಗಿರ್ತಾನೆ. ಆದ್ರೆ ಅಲ್ಲಿಯ ದುಃಖಗಳನ್ನ ಅನುಭವಿಸದೆ ಆ ದುಃಖಗಳನ್ನ ಕೊಡುವವನಾಗಿ, ಅವರ ಮನೋವೃತ್ತಿಗಳನ್ನ ನಡೆಸುವವನಾಗಿ, ಆದ್ರೆ ಯಾವುದೇ ಭಾವನೆಗಳಿಗೆ ತಾನು ಅಂಟಿಕೊಳ್ಳದೆ, ನಮ್ಮಲ್ಲಿ ದುಃಖ ಆದಾಗ ಅವನಿಗೆ ದುಃಖ ಆಗುದಿಲ್ಲ, ನಮಗೆ ಬೇಸರ ಆದಾಗ ನಮ್ಮಲ್ಲಿ ಆ ಬೇಸರವನ್ನು ಹುಟ್ಟಿಸುವ ಕೆಲಸ ಮಾಡ್ತಾನೆ ಅಂತಾದ್ರೂ ಅವನಿಗೆ ಬೇಸರ ಆಗುದಿಲ್ಲ. ಆದ್ರೆ ನಮಗ ಆನಂದ ಆಗುವಾಗ ನಮ್ಮ ಆನಂದ ಅವನಿಗಾಗುದಿಲ್ಲ. ಆದ್ರೆ ಅವನು ಆನಂದದಿಂದ ಇದ್ದಾಗ ನಮಗ ಆನಂದ ಆಗುತ್ತೆ. ಆದ್ರೆ ನಮ್ಮ ಆನಂದ ಬೇರೆ, ಅವನ ಆನಂದ ಬೇರೆ. ಇಂಥ ಅಲಿಪ್ತವಾದ ಆನಂದ ಅಂತ ಇಲ್ಲಿ ಆ ಶಬ್ದವನ್ನು ಬಳಸಿದ್ದು. ವೃತ್ತಿವಿಹೀನ, ನಾವು ಲೋಕದಲ್ಲಿ ವೃತ್ತಿಜ್ಞಾನದಿಂದ ಏನು ಸಂತೋಷ ಅಥವಾ ದುಃಖ ಅಥವಾ ಭಾವನೆಗಳು ಅಂತ ಏನೆಲ್ಲ ಪಡ್ಕೊಳ್ತೇವೆ, ಇದು ಅವನಿಗೆ ಸಂಬಂಧಪಟ್ಟದ್ದಲ್ಲ. ಸಜ್ಜಮಾನಾಯ ನಮಸ್ವಭೂತಯೇ. ಸ್ವರೂಪಭೂತವಾದ ಅಣಿಮ, ಈಶಿತ್ವ, ವಶಿತ್ವ ಮೊದಲಾದ ಅಷ್ಟೈಶ್ವರ್ಯಗಳಿಂದ ಕೂಡಿರುವಂತಹ ಪರಮಾತ್ಮ ನನ್ನ ವಿಷಯದಲ್ಲಿ ಪ್ರಸನ್ನನಾಗಲಿ, ಅವನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಸತ್ವಂ ನೋ ದರ್ಶಯಾತ್ಮಾನಂ ಅಸ್ಮತ್ಕರಣ ಗೋಚರ ಪ್ರಪನ್ನಾನಾಂ ದಿದೃಕ್ಷೂಣಾಂ ಸತ್ಮುಖಂತೆ ಮುಖಾಂಬುಜಂ. ತ್ವಂ ನಃ ಆತ್ಮಾನಂ ದರ್ಶಯ. ದಯವಿಟ್ಟು ನಿನ್ನನ್ನು ನೀನು ನನಗೆ ತೋರಿಸು. ನಹ ಆತ್ಮಾನಂ ದರ್ಶಯ, ನಿನ್ನನ್ನ ನಮಗೆ ತೋರಿಸಿಕೊಡು. ಇದು ಅರ್ಜುನನ ಪ್ರಾರ್ಥನೆ ಇತ್ತಲ್ಲ. ಯದಿ ಚೇದ್ ಮನ್ಯಸೆ ಶಕ್ಯಂ, ಏನದು, ಮನ್ಯಸೆ ಯದಿ ಶಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ನಿನ್ನನ್ನು ನನಗೆ ಅರ್ಹತೆ ಇದ್ರೆ, ನಾನು ಆ ನಿನ್ನ ದರ್ಶನಕ್ಕೆ ಯೋಗ್ಯನಾಗಿದ್ರೆ, ನೀನು ಸಮರ್ಥನಾಗಿದ್ದೆ ಅನ್ನುವ ಕಾರಣಕ್ಕಾಗಿ ನಿನ್ನನ್ನು ನೀನು ತೋರಿಸು ಅಂತ ಬೇಡ್ತೇನೆ ಅಂತ ಅರ್ಜುನ 11ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಕೇಳ್ತಾನೆ. ಅದಕ್ಕೆ ಮುಂದೆ ವಿಶ್ವರೂಪವನ್ನ ದಿವ್ಯಂ ದದಾಮಿತೆ ಚಕ್ಷುಹು ಅಂತ ಅವನಿಗೆ ದಿವ್ಯವಾದ ದೃಷ್ಟಿಯನ್ನ ಕೊಟ್ಟು ತನ್ನ ದರ್ಶನವನ್ನ ಮಾಡಿಸ್ತಾನೆ. ಹಾಗೆ ಇಲ್ಲಿ ಚತುರ್ಮುಖ ಪ್ರಾರ್ಥನೆ ಮಾಡ್ತಾನೆ, ನಿನ್ನನ್ನ ನೋಡುವುದಕ್ಕಾಗಿ ನಮಗೆ ಅನುಕೂಲ ಮಾಡಿಕೊಡು. ನೀನು ನಮ್ಮ ಇಂದ್ರಿಯಗಳಿಗೆ ಗೋಚರನಾಗಿ ನಿನ್ನ ದರ್ಶನವನ್ನ ಮೂಡಿಸು. ಪ್ರಪನ್ನಾನ, ನಿಮಗೆ ಶರಣು ಬಂದಿದ್ದೇವೆ. ದಿದೃಕ್ಷೂಣ, ನೋಡುವ ಅತ್ಯಂತ ಉತ್ಕಟವಾದ ಬಯಕೆಯನ್ನು ಹೊಂದಿದ್ದೇವೆ. ಸಸ್ಮಿತಂತೆ ಮುಖಾಂಬುಜಂ, ನಗೆಮೊಗದ ಚಲುವಾದ ರೂಪವನ್ನ ತೋರು. ಅದು ಮನಸ್ಸಿಗೆ ಹಿತ ಆಗ್ಬೇಕು, ನೋಡಿದಷ್ಟು ಮತ್ತೂ ಬೇಕು ಅಂತ ಅನಿಸ್ಬೇಕು. ಅಂತಹ ನಿನ್ನ ಸುಂದರವಾದ ಮೋರೆಯನ್ನ ನನಗೆ ತೋರು, ಅದನ್ನ ನಾನು ಬಯಸ್ತಾ ಇದ್ದೇವೆ, ನಾವೆಲ್ಲರೂ ಬಯಸ್ತಾ ಇದ್ದೇವೆ, ತೋರು ಅಂತ ಕೇಳ್ತಾ ಇದ್ದಾರೆ. ತೈಸ್ತೈ ಸ್ವೇಚ್ಛಾಕೃತೈ ರೂಪೈ ಕಾಲೇ ಕಾಲೇ ಸ್ವಯಂ ವಿಭೋ
ಕರ್ಮ ಎನ್ನು ಭಗವನ್ ವೈ ಕರೋತಿ. ನಿತ್ಯ ಭಗವಂತನ ಪ್ರಾರ್ಥನೆಗೆ ಬಹುಶಃ ಇಷ್ಟು ಸುಂದರವಾದ ಯೋಗ್ಯವಾದ ಪ್ರಾರ್ಥನೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಪ್ರಾರ್ಥನೆ ನಾವು ನಿತ್ಯದಲ್ಲಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಈ ಪ್ರಾರ್ಥನೆ. ಕಾಲ ಕಾಲಕ್ಕೆ ಸ್ವೇಚ್ಛೆಯಿಂದ ಅಂದ್ರೆ ನೀನು ಇಷ್ಟಪಟ್ಟು ಅನೇಕ ರಾಮ, ಕೃಷ್ಣ, ವಾಮನ, ಪರಶುರಾಮ ಮೊದಲಾದ ರೂಪಗಳನ್ನ ತೋರಿಸಿ ನಮ್ಮ ಕೈಯಿಂದ ಮಾಡಲು ಸಾಧ್ಯವಾಗದ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನ ನೀನು ಕರೋತಿ. ನಮಗೋಸ್ಕರ, ನಿನಗೇನು ಬೇಕಾಗಿಲ್ಲ, ಏನಿದ್ರು ನಿನ್ ಮೇಲೆ ಎಫೆಕ್ಟ್ ಆಗುದಿಲ್ಲ. ಯಾರೆಷ್ಟು ದುರುಳತನ ತೋರಿಸಿದ್ರು ಕೂಡ ನೀನ್ ಇರಿಟೇಟ್ ಆಗುವನು ಅಲ್ಲ, ಅಥವಾ ನಿನ್ನ ಕಾರ್ಯಭಾರ ನಿಂತು ಹೋಗುವಂತ ಸ್ಥಿತಿಯೂ ಇಲ್ಲ. ಆದ್ರೂ ನಮ್ಗೆ ಇರಿಟೇಟ್ ಆಗುತ್ತೆ, ನಮ್ಮ ಸಾಧನೆ ನಿಂತು ಹೋಗುತ್ತೆ, ನಮ್ಮ ಬದುಕಿಗೆ ಮುಳುವಾಗ್ತಾರೆ ಅವರು ಅಂತ ಭಾವಿಸಿ ನೀನು ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನ ಮಾಡಿ ನಮ್ಮೆಲ್ಲರನ್ನು ಕೂಡ ರಕ್ಷಿಸ್ತಾ ಇದ್ದಿ. ಕ್ಲೇಶ ಭೂರಿ ಅಲ್ಪಸಾರಾಣಿ ಕರ್ಮಾಣಿ ವಿಫಲಾನಿ ವಾ ದೇಹಿನಾಂ ವಿಪರ್ಯಾತಾನಾಂ ಅರ್ಪಿತಂ ತ್ವಯಿ. ವಿಷಯಾರ್ಥಾನ, ವಿಷಯದ ಭೋಗದಿಂದ ಆರ್ತರಾಗಿರುವಂತಹ ಈ ಜೀವರಾಶಿಗಳು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಅದು ಬಹಳ ಕಷ್ಟದಿಂದ ಇರುತ್ತೆ. ಕಷ್ಟಪಟ್ಟು ಮಾಡ್ತಾನೆ. ಸಮಸ್ಯೆ ಏನು ಅಂದ್ರೆ ಕಷ್ಟಪಟ್ಟು ಮಾಡ್ತಾನೆ, ಇಷ್ಟೇ ಸುಖ ಸಿಗುತ್ತೆ ಅವನಿಗೆ. ಸಾವಿರಾರು ಅಂದ್ರೆ ಸಿಂಪಲ್ ಹೇಳ್ಬೇಕು ಅಂದ್ರೆ ಗದ್ದೆಯಲ್ಲಿ ಬೆಳೆದು ಕಟಾವು ಮಾಡಿ ಬಡದು ಕ್ಲೀನ್ ಮಾಡಿ ಅದನ್ನ ಹೊಟ್ಟು ತೆಗೆದು ಸಿಪ್ಪೆ ತೆಗೆದು ಒಣಗಿಸಿ ಅಂಗಡಿಯಲ್ಲಿಟ್ಟು ಅಂಗಡಿಯಲ್ಲಿ 4-6 ತಿಂಗಳುಗಳ ಕಾಲ ಅದನ್ನು ಸಂರಕ್ಷಣೆ ಮಾಡಿ ಅದನ್ನ ಯಾರೋ ಒಬ್ಬ ದುಡಿದು ಆ ದುಡಿದ ದುಡ್ಡಿನಿಂದ ಅದನ್ನ ಅಂಗಡಿಯಿಂದ ತಗೊಂಡ್ ಬಂದು ಮನೆಯಲ್ಲಿ ಅದನ್ನ ಮನೆಯೊಳತ್ರ ಹೇಳಿ ಬೇಯಿಸಿ ಅಡಿಗೆ ಮಾಡಿ ತಿನ್ನುವುದಕ್ಕೆ 1.5 ಇಂಚಿನ ನಾಲಿಗೆಗೆ ರುಚಿ ಗೊತ್ತಾಗುದು. ಅಲ್ಲಿ ತನಕ ಆ ಗದ್ದೆಯಲ್ಲಿ ಬೆಳೆದು ನಾಲಿಗೆಗೆ ಬರುವ ತನಕ ಅದರ 1 ಪೈಸೆ ನಮಗೆ ಬೆಲೆ ಗೊತ್ತಿಲ್ಲ, ಅದರ ರುಚಿ ಗೊತ್ತಿಲ್ಲ, ಅದರ ಸ್ವಾದು ನಮ್ಗೆ ಅರ್ಥ ಆಗಲ್ಲ. ಹಾಗೆ ನಾಲಿಗೆಯಲ್ಲಿ ಬಿದ್ದು ರುಚಿಯನ್ನ ಆಗ್ಲೂ ನಾವು ಡಸ್ಟ್ಬಿನ್ನಿಗೆ ಕಸ ತುರುಕಿ ಗುಡು ಅಂತ ತಿಂದು ಓಡಿದ್ರೆ ಅದು ಗೊತ್ತಾಗಲ್ಲ. ಕಷ್ಟಪಟ್ಟದ್ ಯಾಕೆ ಅಂದ್ರೆ ಆ ಹೊತ್ತಿಗೆ ತಿನ್ನುವಾಗ ದೇವ್ರೆ ಎಂಥ ರುಚಿಕರವಾದ ಪದಾರ್ಥವನ್ನ ನೀನು ಕೊಟ್ಟಿದ್ದಿ ಅಂತ ಕೃತಜ್ಞತೆಯಿಂದ ಕೈ ಮುಗಿದು ಪ್ರಾಣಾಗ್ನಿ ಹೋತ್ರ ಅಂತ ಅದನ್ನ ಯಜ್ಞ ಅಂತ ಅನ್ನೋ ರೀತಿಯಲ್ಲಿ ತಿನ್ನಿ ಅಂತ ನಮ್ಗೆ ಹಿರಿಯರು ಹೇಳಿದ್ರು. ನಮ್ಗೆ ಅದಕ್ಕೂ ಪುರುಸೋತಿಲ್ಲ. ದಡಬಡ ಅಂತ ತಿಂದು ಗಂಟ್ಲಲ್ಲಿ ಅದು ಇಳಿದ ಮೇಲೆ ಮತ್ತೆ ಅದರ ರುಚಿ ಗೊತ್ತಿಲ್ಲ. ಆ 1.5 ಇಂಚಿನ ನಾಲಿಗೆಗೋಸ್ಕರ ನಾವು 4-6 ತಿಂಗಳ ಕಾಲ ಅಂದ್ರೆ ಕನಿಷ್ಠ ಅದು ಬೆಳಿಲಿಕ್ಕೆ 4 ತಿಂಗಳು ಬೇಕು. ಆಮೇಲೆ ಅದು ಅಂಗಡಿಯಲ್ಲೆಲ್ಲ ಬಂದು ಮತ್ತೆ ಒಂದು ವರ್ಷದ ಕೆಲಸವನ್ನ 1.5 ಇಂಚಿನ ನಾಲಿಗೆಗೋಸ್ಕರ 1.5 ನಿಮಿಷದ ರುಚಿಗೋಸ್ಕರ ಎಷ್ಟು ಕಷ್ಟಪಡ್ತೇವೆ. ಸಿಗುದು 1.5 ಇಂಚಿನ ನಾಲಿಗೆಗೆ ಸುಖ ಆ ನಿಮಿಷದ ಹೊತ್ತಿಗೆ ಮಾತ್ರ. ಹೊಟ್ಟೆಗೋದ್ಮೇಲೆ ಏನಾಯ್ತು ಗೊತ್ತಿಲ್ಲ. ಅಲ್ಲಿ ಕಂಪಾರ್ಟ್ಮೆಂಟು ಇಲ್ಲ. ಹೋಳಿಗೆದ್ದು ಬೇರೆ, ಪಾಯಸದ್ದು ಬೇರೆ, ಸಾರು ಅನ್ನದ್ ಬೇರೆ, ಪಲ್ಯ ಅನ್ನದ್ ಬೇರೆ, ಎಂತದ್ದು ಗೊತ್ತಿಲ್ಲ. ಆಮೇಲೆ ಜೀರ್ಣ ಆಗಿ ಹೋಗುತ್ತೆ. ಆದ್ರೆ ಕಷ್ಟಪಟ್ಟದ್ದು 1.5 ಇಂಚಿನ 1.5 ನಿಮಿಷದ ರುಚಿಗಾಗಿ. ಆದ್ರೆ ಕಷ್ಟಪಟ್ಟದ್ದು ಎಷ್ಟು? ಮಹಾ ಕಷ್ಟಪಟ್ಟು ಅಲ್ಪ ಸುಖಕ್ಕಾಗಿ ಮನುಷ್ಯ ಒದ್ದಾಡುತ್ತಾನೆ. ಅದು ನೋಡುವುದ್ರಿಂದ ಇರ್ಬೋದು, ಕೇಳುವುದ್ರಿಂದ ಇರ್ಬೋದು, ಅಥವಾ ಮುಟ್ಟುವುದ್ರಲ್ಲಿರ್ಬೋದು, ತಿನ್ನುವುದ್ರಲ್ಲಿರ್ಬೋದು. ಯಾವುದೇ ಪದಾರ್ಥಗಳನ್ನ ಸ್ವೀಕರಿಸುವಾಗ ಅವನ ಪ್ರಯತ್ನ, ಫಲ, ಪರಿಶ್ರಮ ದೊಡ್ಡದು. ಕ್ಲೇಶ ಭೂರಿ ಅಲ್ಪ ಸಾರಾಣಿ. ಎಷ್ಟು ಚೆನ್ನಾಗಿದೆ ಶಬ್ದ ನೋಡಿ. ಕ್ಲೇಶ ಭೂರಿ ಅಲ್ಪ ಸಾರಾಣಿ. ಕ್ಲೇಶ ಭಯಾನಕ ತುಂಬಾ, ಆದ್ರೆ ಅಲ್ಪ ಸಾರ ಏನಿಲ್ಲ. ಕರ್ಮಾಣಿ ವಿಫಲಾನಿವ. ಅದು ಕೂಡ ಗ್ಯಾರಂಟಿ ಅವನಿಗೆ, ಬೆಳೆದವನಿಗೆ ಪ್ರತಿ ಸರ್ತಿ ಬೆಳೆ ಹೋದ ಸರ್ತಿಯ ಹಾಗೆ ಚೆನ್ನಾಗಿ ಬರುತ್ತೆ ಅಂತ ನಿಯಮ ಇಲ್ಲ. ಅವನು ಬೆಳೆಯನ್ನ ಕಳ್ಕೊಂಡೂ ಹೋಗ್ಬೋದು ಅಲ್ಪ ಸುಖದಿಂದ ಕೆಲವೊಮ್ಮೆ. ಇಲ್ಲ ಅಂದ್ರೆ ಫಲವೇ ಸಿಗದಂತೆ ನಿಷ್ಫಲವಾಗುವಂತಹ ಸಂದರ್ಭಗಳು ಇದೆ. ಹೀಗೆ ನಾವು ಮಾಡುವ ಕರ್ಮಗಳು ಒಂದು ವೇಳೆ ಅದು ನಿಷ್ಕಾಮವಾಗಿ ನಡೆಯಿತು ಅಂತಾದ್ರೆ ಅದು ನಿಷ್ಫಲವಾಗುವುದಿಲ್ಲ. ನಮ್ಮ ಕರ್ಮವನ್ನ ವಿಫಲವಾಗದಂತೆ ಮಾಡು ಮತ್ತು ಅದರ ಫಲರೂಪವಾಗಿ ದೇಹಿನ ತಥೈವ ನ ಅರ್ಪಿತಂ ತ್ವಯಿ. ನಿನಗೆ ಅರ್ಪಣೆ ಮಾಡದೇ ಇದ್ರೆ ಅದು ವಿಫಲ. ಒಂದು ವೇಳೆ ನಿನಗೆ ಅರ್ಪಣೆ ಮಾಡಿದ್ರೆ ಅದು ಸಫಲ. ಹಾಗಾಗಿ ನಿನ್ನ ಪದತಲಗಳಿಗೆ ಒಪ್ಪಿಸದ ಕರ್ಮಗಳ ಫಲವಾಗಿ ನಿನ್ನ ದರ್ಶನವನ್ನ ನಮಗೆ ಕೊಡು
ಅಂತ ಬ್ರಹ್ಮ ಕೇಳಿಕೊಳ್ತಾ ಇದ್ದಾನೆ. ನಾಧಮ ಕರ್ಮ ಕಲ್ಪೋಪಿ ವಿಫಲಾಯೇಶ್ವರಾರ್ಪಿತ ಕಲ್ಪತೆ ಪುರುಷಸ್ಯೈವ ನ ಸಹ್ಯಾತ್ಮ ದಯಿತೋ ಹಿತಃ. ನಿಯಮ ಕರ್ಮ ಅಂದ್ರೆ ಹೇಳುದು ಸುಲಭ, ಆದ್ರೆ ಏನಾದ್ರೂ ಒಂದು ಬಯಕೆ ಇದ್ದೇ ಪ್ರತಿಯೊಬ್ರು ಕೂಡ ಕರ್ಮ ಮಾಡ್ತಿರ್ತಾರೆ. ಕರ್ಮ ಮಾಡುವಾಗ ಏನೋ ಒಂದು ಅಂಗವೈಕಲ್ಯ ಆಗುತ್ತೆ. ಒಂದು ಹೂ ಚೆನ್ನಾಗಿರುವುದಿಲ್ಲ, ಒಂದು ಹಣ್ಣು ಹಾಳಾಗಿರುತ್ತೆ, ಅಥವಾ ನೀರೇ ಕೊಳೆ ಆಗ್ಬಿಟ್ಟಿರುತ್ತೆ, ಅಥವಾ ನಾವು ಕೂತದ್ದೇ ತಪ್ಪಾಗಿರುತ್ತೆ, ದಕ್ಷಿಣ ದಿಕ್ಕಿ ಕೂತ್ ಮಾಡ್ತಾ ಇರ್ತೇವೆ, ಅಥವಾ ನಾವು ಉಟ್ಟ ಬಟ್ಟೆ ತುಂಬಾ ಕೊಳೆ ಆದದ್ರಿಂದ ನಮಗಷ್ಟೊತ್ತು ಧ್ಯಾನ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅಥವಾ ಪೂಜೆಗೆ ಅಂತ ಕೂತಾಗ ಊರವ್ರದೆಲ್ಲ ಉಸಾಬರಿ ಮಾತಾಡ್ತಾ ಮಾತಾಡ್ತಾ ದೇವ್ರ ಕೋಣೆಯಿಂದ ಹೊರಗೆ ಹಾಕಿರ್ಬೋದು. ಗೊತ್ತಿಲ್ಲ ನಮಗೆ ಏನ್ ಮಾಡ್ತಿರ್ತೇವೆ ಅಂತ ನಮ್ಮ ಸತ್ಕರ್ಮದ ಹೆಸರಿನಲ್ಲಿ. ಇಂಥ ಅಂಗವೈಕಲ್ಯ ಇದ್ದಾಗ ಅದು ಕರ್ಮ ಅನ್ಸುದಿಲ್ಲ, ಅದು ಕರ್ಮಕಲ್ಪ, ಅದು ಕರ್ಮಾಭಾಸವಾಗಿರುತ್ತೆ. ಹಾಗಿದ್ರೂ ಕೂಡ ಒಂದು ವೇಳೆ ಆ ಕರ್ಮವನ್ನು ನಡೆಸುವಾಗ ಎಲ್ಲೋ ಸಣ್ಣ ಪುಟ್ಟ ಅವ್ಯವಸ್ಥೆಗಳು ಉಂಟಾಗಿದ್ರೂ ಕೂಡ ಅದನ್ನು ಶ್ರದ್ಧೆಯಿಂದ ಭಗವಂತನಿಗೆ ವಿಫಲಾಯ ಈಶ್ವರಾರ್ಪಿತ, ಒಂದು ವೇಳೆ ಈಶ್ವರನಿಗೆ ಚೆನ್ನಾಗಿ ಅರ್ಪಿಸುವುದು ಹೌದಾದ್ರೆ ನ ವಿಫಲಾಯ ಕಲ್ಪತೆ, ಅದು ವಿಫಲ ಆಗುದಿಲ್ಲ. ಕರ್ಮದಲ್ಲಿ ದೋಷ ಇದ್ದೇ ಇರುತ್ತೆ, ಮನುಷ್ಯ ಅಂತ ಅಂದ್ಮೇಲೆ ದೋಷ ಇಲ್ಲದೆ ಕರ್ಮ ಆಗುದೇ ಇಲ್ಲ, 100ಕ್ಕೆ 100. ಹಾಗಂತ ಹೇಳಿ ಕರ್ಮ ಮಾಡಿದ್ರಲ್ಲಿ ತಪ್ಪಾಯ್ತು ಅದನ್ನು ಸರಿ ಅಂತ ಸಮರ್ಥಿಸುವುದಲ್ಲ. ತಪ್ಪಿಲ್ಲದೆ 100ಕ್ಕೆ 100 ಪರ್ಫೆಕ್ಟ್ ಕರ್ಮವನ್ನ ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ದೇವ್ರ ಏನ್ ಮಾಡಿದ ಅಂದ್ರೆ, ನೀನು ಮಾಡುವ ಕರ್ಮದಲ್ಲಿ ಸದೋಷಮಪಿ ನ ತ್ಯಜೇತ್, ನೀನು ಆ ಕರ್ಮವನ್ನ ಮಾಡುವಾಗ ಏನಾದ್ರೂ ಸಣ್ಣ ಪುಟ್ಟ ದೋಷವಾಗಿದ್ರು ಕೂಡ, ಈಗ ನಿನಗೆ ಸದ್ಯಕ್ಕೆ ಆ ಕೆಲಸದಲ್ಲೇ ನಿನ್ನ ಹೊಟ್ಟೆ ತುಂಬುವುದು ಹೌದಾಗಿದ್ರು ಕೂಡ, ನೀನದನ್ನು ಭಗವಂತನಿಗೆ ನಿಷ್ಠೆಯಿಂದ ಅರ್ಪಿಸಿದ್ದು ಹೌದಾದ್ರೆ ಅದು ಖಂಡಿತ ಫಲವನ್ನೇ ಕೊಡುತ್ತೆ. ಏಕೆಂದ್ರೆ ಪರಮಾತ್ಮನಿಗೆ ಜೀವ ಅಂದ್ರೆ ಬಹಳ ಇಷ್ಟ, ಅವನಿಗೆ ಕೊಡ್ಬೇಕಾದ ಫಲವನ್ನ ಕೊಟ್ಟೇ ಕೊಡ್ತಾನೆ. ಅವನಿಗೆ ಮಗು ಅಲ್ವಾ, ಭಗವಂತನಿಗೆ ಜೀವ ಅಂದ್ರೆ ಒಂದು ಮಗು ಇದ್ದ ಹಾಗೆ. ಆನಂದದಿಂದ ಇಡೀ ಜಗತ್ತನ್ನ ಪೋಷಣೆ ಮಾಡುವನಿಗೆ ಒಂದ್ ಸಣ್ಣ ಮಗು ಕಷ್ಟ ಅನ್ಸುತ್ತ, ಹೆಚ್ಚಾಗತ್ತಾ? ತಾಯಿಗೆ ಹೇಳಲ್ವಾ, 100 ಮಕ್ಕಳ ಅಂದ್ರೆ 10 ಮಕ್ಕಳಾದ್ರೂ 11ನೇ ಮಗು ಏನು ಹೆಚ್ಚಾಗತ್ತಾ ಅಂತ ಪ್ರೀತಿ ತೋರಿಸೋದ್ರಲ್ಲಿ ಭಗವಂತನಿಗೆ ಸಮನಾದ ವ್ಯಕ್ತಿತ್ವ ಇನ್ನೊಬ್ಬ ಇಲ್ಲ. ಹಾಗಾಗಿ ಸಹ್ಯಾತ್ಮ ದಯಿತಃ ಹಿತಃ, ಎಷ್ಟು ಒಳ್ಳೆ ಶಬ್ದ. ದಯಿತ ಅಂದ್ರೆ ಅತ್ಯಂತ ಆಪ್ತ ಅಂತ ಅರ್ಥ. ಕೆಲವೊಮ್ಮೆ ಅತ್ಯಂತ ಪ್ರೀತಿ ಮಾಡ್ತಾರೆ ಆದ್ರೆ ಹಿತ ಆಗಿರುವುದಿಲ್ಲ, ಅವ್ರ ಮಗುವಿನ ಅತ್ಯಂತ ಪ್ರೀತಿ ಮಾಡಿ ಹಾಳು ಮಾಡ್ತಾರೆ. ಆದ್ರೆ ಭಗವಂತ ಪ್ರೀತಿ ಮಾಡುವಾಗ ತಪ್ಪು ಮಾಡಿದ್ರೆ ಪೆಟ್ಟು ಕೊಡ್ತಾನೆ, ಪೆಟ್ಟು ಕೊಟ್ಟದ್ರಲ್ಲಿ ಹಿತ ಇದೆ, ಹಿತವಾದ ದಯಿತ ಅವನು. ಲೋಕದಲ್ಲಿ ನಾವು ಕೆಲವೊಮ್ಮೆ ಹಿತ ಆಗ್ತೇವೆ ಆದ್ರೆ ದೈತರಾಗುದಿಲ್ಲ, ಕೆಲವೊಮ್ಮೆ ನಾವು ದೈತರಾಗ್ತೇವೆ ಆದ್ರೆ ಹಿತ ಆಗುದಿಲ್ಲ ಯಾರಿಗೂ. ನಾವು ಹೇಳಿದ್ ಯಾರಿಗೂ ಅರ್ಥ ಆಗುದಿಲ್ಲ, ಸಿಟ್ಟು ಬರ್ತಾ ಇರುತ್ತೆ, ಏನು ಒಳ್ಳೆ ಅಪ್ಪ ಅಮ್ಮ ಇವರು, ಬರೀ ನಮ್ಮನ್ನ ಗೋಳೊಯ್ಕೋತಾರೆ ಅಂತ ಅನ್ಸುತ್ತೆ. ಅಥವಾ ಕೆಲವೊಮ್ಮೆ ನಮ್ಮ ಅಪ್ಪ ಭಾರಿ ಒಳ್ಳೆಯವರು ಅಂತ ಅನಿಸ್ತಾ ಇರುತ್ತೆ, ನಾವು ತಪ್ಪು ಮಾಡಿದ ನೋಡಿ ಪ್ರಶ್ನಿಸುವುದೇ ಇಲ್ಲ ಅಂತ ಖುಷಿ ಪಡ್ತಾ ಇರ್ತಾನೆ. ಆದ್ರೆ ಒಂದು ದಿವಸ 3ನೇವರು ಪ್ರಶ್ನಿಸಿ ಅವನನ್ನ ಕಂಬಿಕ್ ಹಿಂದೆಗೆ ನಿಲ್ಲಿಸಿದಾಗ ಎಲ್ರು ಬೈಯುವುದು, ಅಪ್ಪ ಅಮ್ಮನಿಗೆ ಏನು ಮಕ್ಕಳಿಗೆ ಒಂದು ಒಳ್ಳೆ ಬುದ್ಧಿ ಹೇಳಿಲ್ಲ, ಇಂಥ ಮಕ್ಕಳನ್ನ ಹೆತ್ತವರಿಗೆ ಬೈಬೇಕು ಹೊರತು ಮಕ್ಕಳನ್ನಲ್ಲ ಅಂತ. ಆಗ ಅವ್ರಿಗೆ ಅರ್ಥ ಆಗತ್ತೆ ನಾವು ಪ್ರೀತಿ ಮಾಡಿದ್ದೋ ಹಿತ ಮಾಡಿದ್ದೋ ಅಂತ. ಆದ್ರೆ ಭಗವಂತ ಬಹಳ ವಿಶಿಷ್ಟ, ಲೋಕದಲ್ಲಿರುವ ಎಲ್ಲ ಎಕ್ಸಾಂಪಲ್ಗಳನ್ನ ಮೀರಿಸಿದವನು ಅವನು ದಯಿತನೂ ಹೌದು ಹಿತನೂ ಹೌದು. ಹಾಗಾಗಿ ಯಥಾ ಹಿ ಸ್ಕಂಧ ಶಾಖಾನಾಂ ತರೋರ್ಮೂಲಾವಸೇಚನಂ ಏವಂ ಆರಾಧನಂ ವಿಷ್ಣೋ ಸರ್ವೇಷಾಂ ಆತ್ಮನಶ್ಚಿ. ನಮಗೆ ಮರ ಜೀವಂತ ಉಳಿಬೇಕು ಅಂದ್ರೆ ಬಾಡಿರುವ ಕೊಂಬೆಗಳಿಗೆ ನೀರು ಹಾಕಿದ್ರೆ ಬದುಕತ್ತಾ? ಎಲ್ಲಿಗೆ ಹಾಕ್ಬೇಕು? ಬುಡಕ್ಕೆ ಹಾಕ್ಬೇಕು. ಯಥಾ ಹಿ ಸ್ಕಂಧ ಶಾಖಾನಂ ತರೋಹ ಮೂಲಾವಸೇಚನಂ, ಅದಕ್ಕೆ ಮೂಲಕ್ಕೆ ನೀರ್ ಹಾಕ್ಬೇಕು ಹೊರತು ಸ್ಕಂಧ ಶಾಖೆಗಳಿಗೆ ನೀರ್ ಹಾಕಿದ್ರೆ ಮರ ಉಳಿಯಲ್ಲ. ನನಗೆ ಈ ಮಾರ್ಕೆಟಿಗೆ ಹೋದ್ರೆ ತರಕಾರಿಗಳಿಗೆಲ್ಲ ನೀರು ಚೆನ್ನಾಗಿ, ಅಂದ್ರೆ ಸೊಪ್ಪುಗಳಿಗೆ ಎಲೆಗಳಿಗೆ ನೀರ್ ಹಾಕಿರ್ತಾರೆ, ನಾವ್ ಅನ್ಕೋತಾ ಇರ್ತೀವಿ ಏನು ಫ್ರೆಶ್ ಆಗಿದೆ ಅಂತ. ಆದ್ರೆ ಮನೆಗೆ ಹೋಗೋಷ್ಟೊತ್ತಿಗೆ ಅಲ್ಲಿದ್ದದಕ್ಕಿಂತ ಪೂರ್ತಿ ಮುಖ ಎಲ್ಲ ಸೊಟ್ಟಗಾಗಿ ಬಾತು ಬಿದ್ದೋಗಿರುತ್ತೆ, ಅದ್ರಲ್ಲಿ ಸತ್ತೋದೇ ಇರುದಿಲ್ಲ, ಅದ್ಯಾಕೋ ಪೂರ್ತಿ ಸರೆಂಡರ್ ಆದಾಗಿರುತ್ತೆ. ತರುವಾಗ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ, ಅಲ್ಲಿ ಅವ್ರು ಅದಕ್ಕೆ ಬೇಕಾದಾಗ ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ನಿಜವಾಗಿ ಅದು ಉಳಿಬೇಕು ಅಂದ್ರೆ ಮಾಡ್ಬೇಕಾದದ್ದು ಬೇರಿಗೆ ನೀರು ಕೊಡ್ಬೇಕು. ಹಾಗೆ ಭಗವಂತನಗ ಈಗ ಇದರ ಅಭಿಪ್ರಾಯ ಏವಂ ಆರಾಧನಂ ವಿಷ್ಣೋ ಸರ್ವೇಷಾಂ ಆತ್ಮನಶ್ಚಿ. ನೀವು ಉಳಿದ ಯಾವುದೇ ದೇವತೆಗಳನ್ನ ಎಷ್ಟು ಚೆನ್ನಾಗಿ ಆರಾಧಿಸಿದ್ರು ತಪ್ಪಲ್ಲ. ಮರಕ್ಕೆ ಮೇಲಿನಿಂದ ಮಳೆಗಾಲದಲ್ಲಿ ನೀರು ಬಿತ್ತು ಅಂದ್ರೆ ನೀವು ಆ ಮರ
ನಳನಳಿಸುವುದನ್ನು ನೋಡ್ತೀರಿ. ನಾವು ನೀರ್ ಹಾಕಿದ್ರೆ ಅಷ್ಟು ಖುಷಿ ಪಡಲ್ಲ. ಮೋಡದಿಂದ ನೀರ್ ಬಿದ್ರೆ ಮರಗಳ ನಳನಳಿಸುವಿಕೆ ಅತ್ಯಂತ ಸುಂದರ. ಆದ್ರೆ ಅದು ಬರೀ ಮೋಡದ ನೀರು ಬರೀ ಎಲೆಗೆ ಮಾತ್ರ ಬಂದು ಹೊರಟು ಹೋಯ್ತು ಅಂದ್ರೆ, ಕೆಳಕ್ಕೆ ಬುಡಕ್ಕೆ ಬರ್ಲಿಲ್ಲ ಅಂದ್ರೆ ಮರ ಮತ್ತೆ ಹಾಗೆ ಆಗುತ್ತೆ. ಮಳೆ ಏನ್ ಮಾಡುತ್ತೆ? ಮರದ ಎಲೆಗಳ ಜೊತೆಗೆ ಬುಡದ ತನಕ ನೀರು ಹೋಗುವಂತೆ ನೀರುಗರಿಯತ್ತೆ. ಹಾಗೆ ಎಲ್ಲ ದೇವತೆಗಳನ್ನ ಆರಾಧಿಸುವುದರ ಜೊತೆಗೆ ಈ ಎಲ್ಲದಕ್ಕೂ ಬೇರಿನಂತಿರುವಂತಹ ಊರ್ಧ್ವ ಮೂಲಂ ಅಧಃಶಾಖಃ ಅಶ್ವತ್ಥಂ ಪ್ರಾಹುರವ್ಯಯಂ. ಊರ್ಧ್ವ ಮೂಲಂ, ಎಲ್ಲದಕ್ಕಿಂತ ಎತ್ತರದಲ್ಲಿರುವ ಮೂಲನಾದಂತಹ ಅದು ನಾನೇ ಅಂತ ಕೃಷ್ಣ ಮುಂದೆ ಹೇಳ್ತಾನೆ. ಹಾಗಾಗಿ ಇಡೀ ಜಗತ್ತಿನ ತರೋಹ ಮೂಲಂ, ಊರ್ಧ್ವ ಮೂಲ ನೆನೆಸಿದಂತಹ ಭಗವಂತನಿಗೆ ಆ ನೀರನ್ನ ಹಾಕಿದ್ರೆ, ಅಂದ್ರೆ ಆರಾಧನೆ ಅವನನ್ನು ಮಾಡಿದ್ರೆ, ಉಳಿದ ಎಲ್ಲ ದೇವತೆಗಳು ಅರ್ಚಿತಾ ಸರ್ವದೇವಾಸ್ಯು ಯತಃ ಸರ್ವಗತೋ ಹರಿಹಿ ಅಂತ ಪುರಾಣದಲ್ಲೇ ಬಂದ ಮಾತು. ಎಲ್ಲ ದೇವತೆಗಳನ್ನು ಆರಾಧನೆ ಮಾಡಿದ ಹಾಗಾಗುತ್ತೆ ಯಾವಾಗ ಎಲ್ಲ ದೇವತೆಗಳ ಜೊತೆಗೆ ವಿಷ್ಣುವನ್ನ ಆರಾಧನೆ ಮಾಡ್ತಾನೋ ಆವಾಗ ಅಂತ. ಇದು ಸ್ವತಃ ಚತುರ್ಮುಖ ಈ ಮಾತನ್ನ ಹೇಳ್ತಾನೆ. ಆರಾಧಕನಿಗೂ ಖುಷಿಯಾಗುತ್ತೆ, ದೇವತೆಗಳಿಗೂ ತೃಪ್ತಿ ಆಗುತ್ತೆ. ಸರ್ವೇಷಾಂ ಆತ್ಮನಶ್ಚಹಿ, ಏವಂ ಆರಾಧನಂ ವಿಷ್ಣು, ಈ ರೀತಿಯಾಗಿ ವಿಷ್ಣುವಿನ ಆರಾಧನೆ ಮಾಡಿದ್ರೆ ಸರ್ವೇಷಾಂ, ಎಲ್ಲ ಜೀವರಾಶಿಗಳಿಗೂ ಎಲ್ಲ ದೇವತಾ ತತ್ವಗಳಿಗೂ ಆನಂದ ಉಂಟಾಗುತ್ತೆ, ತೃಪ್ತಿ ಉಂಟಾಗುತ್ತೆ. ನಮಸ್ತುಭ್ಯಮನಂತಾಯ ದುರ್ವಿತರ್ಕ್ಯಾತ್ಮ ಕರ್ಮಣೆ ನಿರ್ಗುಣಾಯ ಗುಣೇಶಾಯ ತತ್ವಸ್ಥಾಯ ಸಾಂಪ್ರತಂ. ಅಪರಿಮಿತವಾದ ಮಹಿಮೆಯಿಂದ ಕೂಡಿದವನಿಗೆ, ಎಷ್ಟು ಊಹಿಸಿದ್ರೂ ಅರ್ಥ ಮಾಡಿಕೊಳ್ಳಲಿಕ್ಕಾಗದಂತಹ ಕರ್ಮಗಳಿಂದ ಕೂಡಿದವನಿಗೆ, ಲೋಕದಲ್ಲಿ ನಾವೆಲ್ಲರೂ ಅನುಭವಿಸುವ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವಕ್ಕೆ ಈಡಾಗದವನಿಗೆ, ಮತ್ತು ಈ ಮೂರೂ ಗುಣಗಳನ್ನು ಚೆನ್ನಾಗಿ ನಿಯಮಿಸಿ ಲೋಕದಲ್ಲಿ ನಮ್ಮೆಲ್ಲರಲ್ಲೂ ಪ್ರವೃತ್ತಿಯನ್ನು ಉಂಟು ಮಾಡುವಂಥವನಿಗೆ, ಮತ್ತು ವಿಶೇಷವಾಗಿ ಸಾತ್ವಿಕರನ್ನು ಸತ್ವಗುಣದಿಂದಲೇ ಪ್ರೇರೇಪಿಸಿ ತನ್ನೆಡೆಗೆ ಕರೆಸಿಕೊಳ್ಳುವವನಿಗೆ ದೊಡ್ಡ ನಮಸ್ಕಾರ. ಸತ್ವಸ್ಥಾಯ ಚ ಸಾಂಪ್ರತಂ, ಅವಶ್ಯವಾಗಿ ನಿಶ್ಚಯವಾಗಿ ನಾವು ಅವನಿಗೆ ನಮಸ್ಕಾರ ಮಾಡ್ತೇವೆ ಅಂತ ಚತುರ್ಮುಖ ಪ್ರಾರ್ಥನೆ ಮಾಡ್ತಾನೆ ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಕ್ಯಾಂ ಅಷ್ಟಮಸ್ಕಂಧೆ ಪಂಚಮೋಧ್ಯಾಯ ಅಂತ 5ನೇ ಅಧ್ಯಾಯ 8ನೇ ಸ್ಕಂಧದಲ್ಲಿ ಮುಕ್ತಾಯ. 6ನೆಯ ಅಧ್ಯಾಯವನ್ನು ನಾವು ಮುಂದೆ ನೋಡುವಂಥದ್ದು. ಶುಕಾಚಾರ್ಯರು ಮತ್ತೆ ಈ ಕಥೆಯನ್ನ ಮುಂದುವರಿಸ್ತಾರೆ. ನಾಳೆ ಅದರ ಮುಂದುವರೆದ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾಭಾನುಸೃತಃ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ಮನಸ್ಸಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನಂ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ. ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ಮಂಗಲಂ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣ.